ಇಷ್ಟ ಆಯ್ತಾ ಅಲ್ಲಿ ಪೂರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೀನಾ ಸ್ಕೂಲಿಂದ ಕರ್ಕೊಂಬಂದಾಗಿಂದ ಅವಳಿಗೆ ಹೆಡ್ ಪೇನ್ ಅಂತ ಇದ್ಲು. ಸ್ವಲ್ಪ ಮಲಗಿಸ್ಬಿಟ್ಟು ನೋಡೋಣ, ಸ್ವಲ್ಪ ಬಿಸಿಲಿಗಿಸ್ಲಲ್ಲಿ ಆಟ ಆಡಿರ್ತಾಳೆ. ನಾಳೆ ಅವಳದು ಸ್ಪೋರ್ಟ್ಸ್ ಡೇ ಇರೋ ಕಾರಣ ಮೇ ಬಿ ಚೆನ್ನಾಗಿ ಪ್ರಾಕ್ಟೀಸ್ ಏನಾದರೂ ಮಾಡಿಸಿರ್ತಾರೆ ಅಂತ ಅಂದ್ಕೊಂಡೆ. ಸೊ ಅವಳೇ ಹೋಗಿ ರೂಮಲ್ಲಿ ಮಲ್ಕೊಂಡ್ಳು. ಸ್ವಲ್ಪ ಹೊತ್ತು ನಾನು ಬೇರೆ ಸ್ವಲ್ಪ ಬ್ಯುಸಿಯಾಗಿಬಿಟ್ಟೆ. ಪಾಟ್ ಎಲ್ಲ ರೀಪಾಟಿಂಗಿಗೆ ಸ್ವಲ್ಪ ಕರೆಸಿದ್ದೆ, ಕೆಳಗಡೆ ರೀಪಾಟ್ ಮಾಡಿಸ್ತಾ ಇದ್ದೆ. ಗೊಬ್ಬರ ಎಲ್ಲ ಸ್ವಲ್ಪ ಹಾಕಿ. ನಮ್ಮ ಮನೇಲಿ ಏನೋ ಅಷ್ಟೊಂದು ಜಾಸ್ತಿ ಪಾಟ್ಸ್ ಇಲ್ಲ, ಇರೋದೇ ಒಂದು 8-10 ಪಾಟ್ಸ್ ಇರಬೇಕು ಅಷ್ಟೇ. ये भी कीड़ा पड़ गया था, मैंने दवाई डाला. आपसे कुछ भी नहीं होगा. मार का है मार का है. कीड़ा हटा है, दवाई लगाया करके बोला. दवाई कीड़ा है करके बोला मैं. दवाई लगाया नहीं, कीड़ा था करके बोला. क्या बोला भैया मैं? कीड़ा था, हो गया. कीड़ा था. इसको गूंगी भी हो गई है. ये इधर ही रखो साइड में. हाँ, ये इसमें किसमें डाल दूं? नहीं, मुझे वो अच्छा नहीं लगा, मुझे वो नहीं चाहिए. वो छोटे में रहने दो, उधर ही रहे, उसमें ही रहने दो. और फिर क्या करना? वो बड़ा वाला भी हटा देना, वो लास्ट में है ना. ये वाला हाँ, चाहिए तो तुम लेके जाओ. हाँ, धीरे ಅದನ್ನೇ ಸ್ವಲ್ಪ ರೀಪಾಟಿಂಗ್ ಮಾಡಿಸ್ತಾ ಇದ್ದೆ. ಅದೊಂಚೂರು ಬ್ಯುಸಿ ಆಗ್ತಿದ್ದೆ. ಆಮೇಲೆ ಅವ್ನು ನೋಡಿದ್ರೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹೋಗಿ ಟಚ್ ಮಾಡಿ ನೋಡಿದ್ರೆ ಫೀವರ್ ಬಂದಿದೆ. ಸೊ ಇಮಿಡಿಯೇಟಾಗಿ ಕ್ಯಾಲ್ಪೋಲ್ ಹಾಕಿ ನಾನು ಅವಳ ಪಕ್ಕ ಮಲಗಿಬಿಟ್ಟೆ. ಜಸ್ಟ್ ಇವಾಗೇ ಎದ್ದಿದ್ದು, ಇವಾಗ ಊಟ ಮಾಡಬೇಕು. ಇವಾಗ ಎದ್ದಿದ್ದು ಅವಳಿಗೂ ಹೊಟ್ಟೆ ಹಸ್ತಾ ಇರುತ್ತೆ. ಇಬ್ರು ಸೇರಿ ಊಟ. ಏನು ಮಾಡಿದೆ? ಅಯ್ಯೋ ನನ್ನ ತಂಗಯ್ಯ, ಯಾಕೆ ಮಗ್ನೆ ಪಾಪಗೆ ಫೀವರ್ ಹೆಡ್ಏಕ್ ಬಂದಿದ್ದು? ಅದಕ್ಕೆ ನಾನು ಏನೋ ಕುಡ್ದೆ, ಯೋಗಟ್ ಕುಡ್ದ? ಎಲ್ಲಿ ಕುಡ್ದೆ ಯೋಗಟ್ನ? ನೋಡಿ ಏನು ಮಾಡ್ತಿದ್ದೀನಿ. ಓ, ಅವಳೇನೋ ಗೇಮ್ ಆಡ್ತಾ ಇದ್ದಾಳೆ ಅವಳು. ಸೊ ಇವಾಗೇನಿಲ್ಲ, ಸ್ವಲ್ಪ ಸಿರಪ್ ಹಾಕಿ ಅವಳೇ ಎದ್ಲು. ಅಮ್ಮ ಹೆಡ್ ಪೇನ್ ಎಲ್ಲ ಹೋಗಿದೆ ಅಂತ. ಸ್ವಲ್ಪ ತಲೆ ಬೆಚ್ಚಗಿದೆ ಅಷ್ಟೇ, ಅದು ಬಿಟ್ಟರಿಲ್ಲ. ಊಟ ಮಾಡಿಸ್ಬೇಕು ಇವಾಗ. ಅನಿಲ್ 8:15, ಇನ್ನೂ ಅನಿಲ್ ಬರೋದು 10 ಗಂಟೆ. ಕೆಳಗಡೆ ಹೋಗೋಣ ಅಂತಿದ್ದಾಳೆ. ಭಯ ನನಗೆ, ಮೊಸ್ಕಿಟ್ ಮತ್ತೆ ಸೊಳ್ಳೆಗೆಲ್ಲ ಕಿಚ್ಬಿಟ್ರೆ ಆಮೇಲೆ ಸುಸ್ತಾಗ್ಬಿಟ್ಟಿರ್ತಾಳೆ. ಇವಾಗ ನಾಳೆ ಸ್ಪೋರ್ಟ್ಸ್ ಡೇಗೆ ಬೇರೆ ಹೋಗಲೇಬೇಕು. ನಾವೇ ಕರ್ಕೊಂಡು ಹೋಗಿ ನಾವೇ ಕರ್ಕೊಂಬರ್ಬೇಕು. ಎಲ್ಲೋ ಲೊಕೇಶನ್ ಹೇಳಿದ್ದಾರೆ, ನಾವೇ ಕರ್ಕೊಂಡು ಹೋಗಬೇಕು. ಸೊ ಸ್ಪೋರ್ಟ್ಸ್ ಡೇ ಲಾಸ್ಟ್ ಇಯರ್ ಅವಳದು ಸ್ಪೋರ್ಟ್ಸ್ ಡೇಗೆ ಅವಳು ಇರಲಿಲ್ಲ. ಬಿಕಾಸ್ ಅವಳು ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೆ ಅವಳು ಶಿಫ್ಟ್ ಮಾಡಿದ್ವಿ. ಸೊ ಹಾಗಾಗಿ ಅವಳು ಈ ಸೆಂಟರ್ ಏನಿದೆ ಅವಳು ಓದ್ತಾ ಇರೋದು ಸೆಂಟರು, ಅದರಲ್ಲಿ ಅವಳು ಬರೀ ಆ್ಯನ್ಯುವಲ್ ಡೇಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ಲು. ಸ್ಪೋರ್ಟ್ಸ್ ಡೇಗೆ ಸ್ಕಿಪ್ ಆಗಿಬಿಟ್ಟಿದ್ಲು. ಸೊ ಈ ವರ್ಷ ಸ್ಪೋರ್ಟ್ಸ್ ಡೇ ಇದೆ. ಸೊ ನಾನು ನಮಗೂ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ, ಯಾವ ಥರ ಇರುತ್ತೆ ಅಂತ ಹೇಳಿ. ನಾಳೆ ಬೇರೆ ಕಲರ್ ಕೋಡ್ ಬೇರೆ ಇದೆ. ವೈಟ್ ಆ್ಯಂಡ್ ಡೆನಿಮ್ ಶಾರ್ಟ್ಸೋ ಪ್ಯಾಂಟೋ ಏನೋ ಹಾಕಿ ಅಂತ ಹೇಳಿದ್ದಾರೆ. ಎಲ್ಲ ರೆಡಿ ಇದೆ. ವೈಟ್ ಶೂಸು ಎಲ್ಲ ಫುಲ್ ರೆಡ್ಡಿ ಇಟ್ಬಿಟ್ಟಿದ್ದೀವಿ. ನಾಳೆ ಮಿಸ್ ಮಾಡಬಾರ್ದು ಅಂತೇಳಿ ಸ್ವಲ್ಪ ಹೊತ್ತು ಹೇಳ್ತೀನಿ ನಾಳೆ ಅವ್ರ ಮ್ಯಾಮ್ಗೆ, ಫೀವರ್ ಇದೆ ಸ್ವಲ್ಪ ನೋಡಿ ಅಂತ ಹೇಳಿ. ಅದೇನು ರನ್ನಿಂಗ್ ರೇಸ್ ಆಡ್ತೀಯ ಮಗನೇ ನಾಳೆ ಹೋಗಿ ನೀನು? ಹಾಂ, ಆಮೇಲೆ ಏನು ಮಾಡ್ತೀಯಾ? ಆ್ಯಕ್ಟಿವಿಟೀಸ್ ನಾಳೆ ಸ್ಕೂಲ್ಗೆ ಹೋಗಲ್ವಲ್ಲ, ಸ್ಪೋರ್ಟ್ಸ್ ಡೇ ನಾಳೆ ಗ್ರೌಂಡಿಗೆ ಹೋಗೋದು. ಏನು ಮಾಡ್ತೀಯಾ?
ಏನೇ ಮಾಡಿದರೂ ಮೆಜರ್ಮೆಂಟ್ ಎಷ್ಟೇ ಕರೆಕ್ಟಾಗಿ ಹಾಕಿದ್ರೂ ನಂದು ಇಡ್ಲಿ ಸರಿಗೆ ಬರ್ತಿರಲಿಲ್ಲ. ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಇಡ್ಲಿ ಚೆನ್ನಾಗಿ ಬರುತ್ತೆ, ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಇಡ್ಲಿ. ಕರೆಕ್ಟ್ ಪ್ರಪೋರ್ಷನ್ನಲ್ಲಿ ಹಾಕ್ತೀನಿ ಇವಾಗ. ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಹಿಂಗೆಲ್ರಿಗೂ ಇವತ್ತು ನೆಕ್ಸ್ಟ್ ಡೇ. ನೆನ್ನೆ ಅವನಿಗಂತೂ ಸಿಕ್ಕಾಬಿಟ್ಟೆ ಹುಷಾರಿರಲಿಲ್ಲ, ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಮೇ ಬಿ ಅವ್ಳಿಗೇನಾದರೂ ಇಂಡೈಜೆಷನ್ ಏನಾದರೂ ಜೀರ್ಣ ಆಗಿರಲಿಲ್ಲ, ಏನಾದರೂ ತಿಂದಿದ್ದು ಅಂತ ಅನಿಸುತ್ತೆ. ಜ್ವರ ಬೇರೆ ರಾತ್ರಿ ಎಲ್ಲ. ಈಗ ಎದ್ದು ರೆಡಿ ಮಾಡಿದ್ದೀವಿ. ಇವತ್ತು ಸ್ಪೋರ್ಟ್ಸ್ ಡೇಗೆ ಹೋಗಬೇಕು. ನಮ್ಮ ಜೊತೆನೇ ಇರ್ತಾಳಲ್ವ, ಸ್ವಲ್ಪ ಹೋಗಿ ಕರ್ಕೊಂಡು ಬಂದ್ಬೇಡ ಅಂತ ಅಂದ್ಕೊಂಡಿದ್ವಿ. ಮಿಸ್ ಮಾಡೋದು ಬೇಡ ಏಂತಿಕ್ಕೆ ಇವತ್ತು ಅಂತ ಹೇಳಿ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತಿನ ಸ್ಪೋರ್ಟ್ಸ್ ಡೇ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಐ ಲವ್ ಯು. ಎಲ್ಲಿ ಹೋಗ್ತಾ ಇದ್ದೀವಿ? Right about turn, double mark. A huge round of applause. Please be with us. We showcase the martial arts Taekwondo. Hola Lili, ¿está bien? You're a lovely little kangaroo now playing. And we finish line by picking up the fruit trail on the track. A great round of applause. I request the first time Territory Academic Manager, Sanskruti, to kindly do the honors. Request the parents to pick up the child from gate 2. Aiza, Anaira, Advika, Prayan Reddy, Samyuta and Zahran.
that involves breaking and rebuilding of stands and encourages intelligence, prove it by doing it and running to the finish line. Valori. And here we have Tejas, Adya, Abhinav and Daksha. On your mark. On your mark, get set, go! And the Lagodi champion. And rebuilding them. Hi. ರಾತ್ರಿ ಅವಳು ಇದ್ದಿದ್ದು ನೋಡಿದ್ರೆ ಮಾರ್ನಿಂಗ್ ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಅಂತ ಅಂದ್ಕೊಂಡಿಲ್ಲ. ಆ್ಯಂಡ್ ತುಂಬಾ ಲೇಟ್ ಆಗೋಗಿತ್ತು ನಾವು ಹೊರಟಿ ಬಂದಾಗ. ಎಕ್ಸಾಕ್ಟ್ ಅವಳದು ಇರುವಾಗಲೇ ನರ್ಸರಿ ಅವ್ರದ್ದು ಮಾಡುವಾಗಲೇ ನಾವು ಕರೆಕ್ಟಾಗಿ ಕರ್ಕೊಂಡು ಬಂದ್ವಿ. ಆ ಡ್ರಿಲ್ ಮಾಡ್ತಾ ಇದ್ರಲ್ಲ, ಫಸ್ಟ್ ವೀಡಿಯೋ ಹಾಕಿದ್ದೀನಿ, ಅದ್ರಲ್ಲಿ ನೋಡ್ಬೋದು. Pilolo, which means time to search. The traditional game of Ghana. And keep them in their respective boxes and reach the finish line. ಇದಾದಮೇಲೆ ಸಿಕ್ಕಾಪಟ್ಟೆ ಡಲ್ ಆಗೋಗ್ಬಿಟ್ಲು, ಸುಮ್ಮನೆ ಡಲ್ ಆಗೋಗ್ಬಿಟ್ಲು. ಒಂದು ಟೆಟ್ರಾ ಪ್ಯಾಕ್ ಜ್ಯೂಸ್ ಬೇರೆ ಕೊಟ್ಟಿದ್ರು ಎಲ್ಲ ಮಕ್ಳಿಗೂ. ಅವನಿಗೆ ಅದನ್ನು ಕುಡಿಸ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸ್ತಾ ಇದ್ದೆ. ಹಾಗೆ ನಾನು ತೋಡ ಮೇಲೆ ಸ್ವಲ್ಪ ಹಾಗೆ ಮಲಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಇನ್ ಮೀನ್ ಟೈಮ್ ಅವರು ಪೇರೆಂಟ್ಸ್ ರೇಸ್ ಇತ್ತು, ನಾನು ಸಹ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ. ತುಂಬ 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 ಫನ್ ಆಗಿತ್ತು. Coming up next, we have the sibling race. I request all the siblings to be in the ground. Very good. Very good, very good. Very good. Narration mark. ಸೊ ಕಂಪ್ಲೀಟ್ ಈವೆಂಟ್ ಮುಗಿಯೋ ತನಕ ಏನಿರಲಿಲ್ಲ, ಕ್ರ್ಯಾಂಕಿ ಆಗೋಗಿದ್ಲು ಅವನಿ ತುಂಬ. ವಾಪಸ್ ಮನೆಗೆ ಬಂದ್ವಿ. 10 ಮಿನಿಟ್ಸ್ ಹೊಂಟ್ವಿ, 10-15 ಮಿನಿಟ್ಸ್ಗೆ ಮತ್ತೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ತುಂಬ. ಮತ್ತು ಕ್ಲಿನಿಕ್ಗೆ ಕರ್ಕೊಂಡು ಬಂದ್ವಿ. ಏನಪ್ಪ ಇದು ಕಮ್ಮಿನೇ ಆಗ್ತಾಯಿಲ್ಲ ಅಂತ ಹೇಳಿ. ಡಾಕ್ಟರ್ಗೆ ತೋರಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ತುಂಬ ಮಕ್ಕಳಿಗೆ ಇವಾಗ ಇದಾಗ್ತಿದೆ, ಸ್ಟೊಮಕ್ ಫ್ಲೂ ಅಂತ ಏನೋ ಆಗಿದೆ ಅಂತೆ. ತುಂಬ ಮಕ್ಕಳಿಗೆ ಇದು ರೆಗ್ಯುಲರ್ ಆಗೋಗ್ಬಿಟ್ಟಿದೆ ಇವಾಗ ಅಂತ ಹೇಳಿದ್ರು. ಮನೆಗೆ ಬಂದ್ವಿ ಕಣ್ರಿ. ಹ್ಯಾಂಗ್ ಮಾಡೋದು ಸ್ವಲ್ಪ ಕೆಲಸ ಆಯಿತು. ಇದು ನೇಮ್ ಪ್ಲೇಟ್ ಹೊಸದಾಗಿ ಮಾಡಿಸಿದೆ, ಇದು ಸ್ವಲ್ಪ ಹ್ಯಾಂಗ್ ಮಾಡಬೇಕಿತ್ತು. ಕಾರ್ಪೆಂಟರ್ ಬಂದಿದೆ, ಇನ್ನೂ ಒಳಗಡೆ ಒಂದು 2-3 ಕಡೆ ಹ್ಯಾಂಗ್ ಮಾಡೋದು ಡ್ರಿಲ್ ಮಾಡಬೇಕಾಗಿತ್ತು. ಡ್ರಿಲ್ ಮಾಡಿ ಡ್ರಿಲ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಸದಾಕಾಲ ನಮ್ಮ ಪುಟ್ಟ ಕಂದನ ಮೇಲೂ ಇಡಿ ಅಂತ ಕೇಳ್ಕೊಳ್ತಾ ವಿಡಿಯೋನಿಲ್ಲೇ ಎಂಡ್ ಮಾಡ್ತೀನಿ.
ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.